ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. ನಾಳೆ ಹಾಸನ ಜಿಲ್ಲೆಗೆ ಭೇಟಿ ಕೊಡ್ತೇನೆ ಅಂತ ಹೇಳಿ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ ಲಸಿಕೆಯಿಂದ ಆಗ್ತಾ ಇದೆ ಅಂತ ಹೇಳಿ ಸಿಎಂ ಗೂಬೆ ಕೂರಿಸ್ತಿದ್ರು. ಆದರೆ ಕೋವಿಡ್ ಲಸಿಕೆಯಿಂದ ಆಗಿಲ್ಲ ಅಂತ ಸಾಬೀತಾಗಿದೆ. ಆರೋಗ್ಯ ಮಂತ್ರಿಗಳು ಇದುವರೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಹೀಗಾಗಿ ನಿಖರ ಕಾರಣ ಏನು ಅಂತ ತಿಳಿಯೋಕೆ ಹೋಗ್ತಾ ಇದ್ದೇನೆ. ಜೊತೆಗೆ ಕಾಫಿ ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟರು. ಗಮನಿಸ್ತಾ ಹೋಗೋದಾದ್ರೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ವರದಿ ಆಗ್ತಾ ಇದೆ. ಈ ಕುರಿತಂತೆ ನಾಳೆ ಹಾಸನಕ್ಕೆ ಭೇಟಿ ಕೊಡ್ತೀನಿ ಅಂತ ಹೇಳಿ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ. ಜಿಲ್ಲಾ ಮಂತ್ರಿಗಳು ಹೋಗ್ತಾನೆ ಇಲ್ಲ. 2 ತಿಂಗಳಾಗಿದೆ ಜಿಲ್ಲಾ ಮಂತ್ರಿ ಹೋಗಿ ಭೇಟಿ ಮಾಡಿ. ಸಿದ್ದರಾಮಯ್ಯನವರು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾರೆ ಕೋವಿಡ್ ಲಸಿಕೆ ಅಂತ ಹೇಳಿ. ಈಗ ಅದನ್ನು ಕೂಡ ಪ್ರೂವ್ ಆಗಿದೆ, ಕೋವಿಡ್ ಲಸಿಕೆಯಿಂದ ಆಗಿಲ್ಲ ಅಂತ ಹೇಳಿ. ಕಾರಣ ಏನು ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ರಾಜ್ಯ ಸರ್ಕಾರ ಯಾವ ಮಂತ್ರಿನೂ ಅಲ್ಲಿ, ಆರೋಗ್ಯ ಮಂತ್ರಿನೂ ಹೋಗಿಲ್ಲ, ಅನಾರೋಗ್ಯದ ಮಂತ್ರಿಗಳು ಹೋಗಿಲ್ಲ. ಅದಕ್ಕೆ ನಾನು ವಿರೋಧ ಪಕ್ಷದ ನಾಯಕರಾಗಿ ನಾನು ಹೋಗ್ತೀನಿ. ಅದೇ ರೀತಿ ಕಾಫಿ ಏನು ಬೀಜ ಇತ್ತು, ಅದು ಅತಿಯಾದ ಮಳೆಯಿಂದ ಬೀಜ ಎಲ್ಲ ಕೊಳೆತು ಬೀಳ್ತಾ ಇದೆ. ರೈತರು ಕಂಗಾಲಾಗಿದ್ದಾರೆ. ಅದಕ್ಕೆ ಅವ್ರಿಗೆ ಸರಿಯಾದಂಥ ರೀತಿ ನ್ಯಾಯಯುತವಾದಂಥ ಪರಿಹಾರ ಸಿಗಬೇಕು. ಅದಕ್ಕೋಸ್ಕರ ಆ ಹೋರಾಟಕ್ಕೆ ನಾನು ನಾಳೆ ಹೋಗಿ ಭೇಟಿ ಮಾಡೋದು. ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀನಿ. ಸಕಲೇಶ್ಪುರದಲ್ಲಿ ಕಾಫಿ ಸಂಬಂಧಪಟ್ಟಂಥ ಒಂದು ಭೇಟಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಒಟ್ಟಾರೆ ಈ ಸರ್ಕಾರ ಈ ಚೇರ್ ಕಿತ್ತಾಟದಲ್ಲೇ ಇದೇ ಹೊರತು ರಾಜ್ಯದ ರೈತರ ಕಷ್ಟ ಸುಖ ಸ್ಪಂದನೆ ಮಾಡೋದ್ರಲ್ಲಿ